ನಮಸ್ತದಸೆ. ಶ್ರೀಮತೆ ಲಕ್ಷ್ಮೀ ನೃಸಿಂಹ ಪರಬ್ರಹ್ಮಣೇ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯಪಾದುಕಾ ಸೇವಕ್ ಶ್ರೀವನ್ ಷಟಗೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ ಷಟಗೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣವಾಕ್ಯ ಮಹಾದೇಶಿಕಾಯ ನಮಃ. ಶ್ರೀಮತೆ ಅನಂತ ಪದ್ಮನಾಭಾಖ್ಯ ಮಹಾದೇಶಿಕಾಯ ನಮಃ. இன்னைக்கு நான் ಕನ್ನಡಲ್ಲದೆ பேசுறேன். ನಾನು ಈ ದಿನ ಈ ಸುದಿನದಂದು ಗೀತಾ ಭಾಷಾ ಮಹೋತ್ಸವ ಅಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಒಂದು ಸಬ್ಜೆಕ್ಟ್ ಏನು ಅಂದ್ರೆ, ಅರ್ಜುನ ಎರಡು ಸೈನ್ಯಗಳ ಮಧ್ಯೆ ಬಂದು ಅಲ್ಲಿ ನಿಂತು ನಾನು ಯುದ್ಧವನ್ನು ಮಾಡುವುದಿಲ್ಲ ಕೃಷ್ಣ ಅಂತ ಹೇಳ. ಯಾಕಪ್ಪ ಮಾಡುವುದಿಲ್ಲ ಅಂದ್ರೆ ಮುಖ್ಯವಾಗಿ ಎರಡು ಕಾರಣಗಳನ್ನು ಹೇಳ್ತಾನೆ. ಒಂದು, ಮೊದಲನೇ ಕಾರಣ ಬಂದ್ಬಿಟ್ಟು ನಿತ್ಯವಾಗಿ ಇದರಿಂದ ಸುಖವೂ ಬರಲ್ಲ ಪಾಪವೇ ಬರುತ್ತೆ ಅಂತ ಒಂದು. ಇನ್ನೊಂದು, ಕುಲಕ್ಷಯವಾಗುತ್ತೆ, ಅದರಿಂದ ಘೋರ ನರಕ ಪ್ರಾಪ್ತಿ ಆಗುತ್ತೆ, ಆದ್ದರಿಂದ ನಾನು ಯುದ್ಧ ಮಾಡೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ತಾನೆ. ಈ ರೀತಿ ಅರ್ಜುನನು, ಇದು ಶ್ಲೋಕ 32ರಿಂದ 45ನೇ ಶ್ಲೋಕವರೆಗೂ ನಾವು ನೋಡ್ಬೋದು. ಇದರಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋದು 32ರಿಂದ 36ವರೆಗೆ ಮಾತ್ರ. ಫಸ್ಟ್ ಪಾರ್ಟ್ ಅಂದ್ರೆ ಬಂಧು ಮಿತ್ರರನ್ನು ಕೊಂದರೆ ಪಾಪ ಯಾಕೆ ಬರ್ತದೆ, ಯಾಕೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಅರ್ಜುನ ಹೇಳುವುದನ್ನು ನಾನು ಇವತ್ತು ಆಯ್ಕೆ ಮಾಡ್ತೀನಿ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂಬೋ ಗೈ ಜೀವನೇ ನವ ಅಂತ ಆರಂಭಿಸ್ತಾನೆ. ನಕಾಂಕ್ಷೆ ವಿಜಯಂ ಕೃಷ್ಣ ಎಂದರೆ ನಾನು ವಿಜಯವನ್ನು ಇಷ್ಟಪಡ್ತಾ ಇಲ್ಲ, ವಿಜಯವನ್ನು ನನಗೆ ಬೇಡ, ವಿಜಯ ನನಗೆ ಬೇಡ ಅಂತ ಹೇಳ್ತಾನೆ. ಯಾಕೆ ಅಂದರೆ ಬಂಧುಗಳನ್ನು ಮಿತ್ರರನ್ನು ಕೊಲ್ಲಬೇಕಾಗುತ್ತದೆ, ಎಲ್ಲರಿಗೂ ಹಿಂಸೆ ಮಾಡಬೇಕಾಗಿರುತ್ತದೆ, ಅಹಿಂಸೆನೇ ನಾನು ಇಷ್ಟಪಡ್ತೀನಿ, ಅದಕ್ಕೆ ನನಗೆ ಯುದ್ಧ ಬೇಡ ಕೃಷ್ಣ ಅಂತ ಹೇಳ್ತಾನೆ. ಆಯ್ತು, ವಿಜಯವಿಲ್ಲದೆ ನಿನಗೆ ರಾಜ್ಯ ಹೇಗೆ ಸಿಗುತ್ತೆ ಅಂತ ಕೃಷ್ಣ ಕೇಳ್ತಾರೆ. ರಾಜ್ಯ ಹೇಗೆ ಸಿಗುತ್ತೆ ಅಂದ್ರೆ ಅದಕ್ಕೆ ಉತ್ತರವಾಗಿ ಹೇಳ್ತಾನೆ, ನನಗೆ ರಾಜ್ಯ ಬೇಡ, ನಚ್ಚ ರಾಜ್ಯಂ, ನನಗೆ ರಾಜ್ಯವೂ ಬೇಡ. ಹಾಗಾದ್ರೆ ಸುಖ ಹೇಗೆ ಸಿಗುತ್ತದೆ ಅಂತ ಕೃಷ್ಣ ಮತ್ತೆ ಕೇಳ್ತಾರೆ. ಸುಖ ಹೇಗೆ ಸಿಗುತ್ತೆ ಅಂದ್ರೆ, ಇದು ಪಾಂಡವರು ಎಷ್ಟು ಕಷ್ಟಪಟ್ಟಿದ್ದೀರಾ, ಕೌರವರು ನಿಮ್ಮನಿಗೆ ಎಲ್ಲಾ ವಿಧವಾದಂತಹ ಕಷ್ಟಗಳನ್ನು ಕೊಟ್ಟಿದ್ದಾರೆ, ದುಃಖವನ್ನು ಕೊಟ್ಟಿದ್ದಾರೆ, ಅದರಿಂದ ನಿಮಗೆ ಮುಕ್ತಿ ಹೇಗೆ, ಅದನ್ನು ಹೇಗೆ ನೀವು ತ್ಯಜಿಸ್ತೀರಾ ಅಂತ ಕೃಷ್ಣ ಕೇಳಿದಾಗ ಉತ್ತರ, ನ ಸುಖಾನಿಚ, ನನಗೆ ಸುಖವೂ ಬೇಡ, ರಾಜ್ಯವೂ ಬೇಡ, ಸುಖವೂ ಬೇಡ, ಏನು ಬೇಡ, ಪ್ರಾಣಿಗಳನ್ನು ಹಿಂಸೆ ಮಾಡಿ, ನಮ್ಮ ಬಂಧು ಮಿತ್ರರನ್ನು ಹಿಂಸೆ ಮಾಡಿ ಬರುವಂತಹ ಸುಖ ನನಗೆ ಬೇಡ ಕೃಷ್ಣ ಅಂತ ಹೇಳ್ತಾರೆ. ಈ ವಿಜಯ ಬೇಕೆಂಬ ಒಂದು ಸುಖಕ್ಕಾಗಿ ಎಲ್ಲರನ್ನು ಕೊಲ್ಲಬೇಕಲ್ವಾ, ನನಗೆ ಅದು ಬೇಡ, ನನಗೆ ಈ ಅಹಿಂಸೆನೇ ಬೇಕು ನನಗೆ ಅಂತ ಹೇಳ್ತಾರೆ. ಅವಾಗ ಕೃಷ್ಣ ಮತ್ತೆ ಕೇಳ್ತಾರೆ, ಸಾಮಾನ್ಯವಾಗಿ ರಾಜ್ಯನಾದಂತವರು ರಾಜ್ಯವನ್ನು ಬಯಸಿ ಯುದ್ಧ ಭೂಮಿಗೆ ಹೊರಟಿ ಅಲ್ಲಿ ರಾಜ್ಯವನ್ನು ಪಡೆದು ಬರ್ತಾನಲ್ಲ, ನೀನೆಂತ ಕ್ಷತ್ರಿಯ, ನೀನು ಉತ್ತಮವಾದ ಕ್ಷತ್ರಿಯ, ನೀನು ಉತ್ತಮವಾದ ಕ್ಷತ್ರಿಯ, ನೀನು ಈ ತರ ಹೇಳ್ಬಹುದೇ, ಈ ತರ ಯುದ್ಧದಿಂದ ಹಿಂದೆ ಬರಬಹುದೇ ಅಂತ ಕೇಳ್ತಾನೆ. ಅರ್ಜುನ ಅದು ಕೇಳ್ತಾನೆ, ಕಿಮ್ನೋ ರಾಜ್ಯೇನ ಗೋವಿಂದ ಅಂತ ಹೇಳ್ತಾನೆ. ನನಗೆ ರಾಜ್ಯದಿಂದ ಏನು ಪ್ರಯೋಜನ, ನನಗೆ ಏನು ಪ್ರಯೋಜನ ಇಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ, ನನಗೆ ಬೇಡ. ಅವಾಗ ಕೃಷ್ಣ ಮತ್ತೆ ಕೇಳ್ತಾನೆ, ನಿನಗೆ ರಾಜ್ಯ ಬೇಡದಿರಬಹುದು, ಆದ್ರೆ ಕಷ್ಟ ಕಾಲದಲ್ಲಿ ನಿನಗೆ ಬೇಕಾಗಿರೋ ಸಂಪತ್ತು ಬರುತ್ತದೆ. ಅದಕ್ಕೂ ಮುಖ್ಯವಾಗಿ ನೀನು ನಿನ್ನ ಹೆಂಡತಿ ಮಕ್ಕಳು ಬಂಧುಗಳನ್ನು ಕಾಪಾಡಬೇಕು, ರಕ್ಷಿಸಬೇಕು. ಅದಕ್ಕೂ ಮುಖ್ಯವಾಗಿ ನಿನ್ನನ್ನು ನೀನು ರಕ್ಷಣೆ ಮಾಡ್ಕೋಬೇಕಲ್ವಾ, ನಿನ್ನನ್ನು ನೀನು ರಕ್ಷಣೆ ಮಾಡದೆ ಹೇಗಿರ್ತೀಯ, ಅದಕ್ಕಾಗಿ ಯುದ್ಧ ಮಾಡ್ಬೇಕಲ್ಲ ಅಂದ್ರೆ ಅವಾಗ ಅರ್ಜುನನ್ ಹೇಳ್ತಾನೆ, ನೀಚ ಎಷ್ಟು ಮತ್ತೆ ಯಾರಿಗೋಸ್ಕರ ನಾನು ಯುದ್ಧ ಮಾಡ್ಬೇಕು, ಯಾರಿಗೋಸ್ಕರ ಈ ರಾಜ್ಯವನ್ನು ಪಡೆಯಬೇಕು, ರಾಜ್ಯ ನನಗಾಗಿ ಇಲ್ಲ, ಎಲ್ಲ ಪದ್ಧತಿಗಳ ಜೊತೆ ನನ್ನ ಸುಖ ಸಂತೋಷವನ್ನು ಹಂಚಿಕೊಂಡ್ರೆ ತಾನೇ ಅದು ಸುಖ ಅನ್ನೋದು. ಅದು ಯಾರು ಇರಲ್ಲ ಅಂದ್ರೆ ಯಾರಿಗಾಗಿ ನಾನು ಯುದ್ಧ ಮಾಡ್ಬೇಕು ಅಂತ ಅರ್ಜುನ ಮತ್ತೆ ಕೇಳ್ತಾನೆ. ಯಾರಿಗಾಗಿ ನಾನು ಈ ಸುಖವನ್ನು ಅನುಭವಿಸಬೇಕು, ನನ್ನವರು, ನನ್ನ ಬಂಧುಗಳು, ನನ್ನ ಮಿತ್ರಗಳು ಅನ್ನೋರೇ ಇಲ್ಲಿ ಬಂದು ನನ್ನ ಎದುರೊಟ್ಟಿ ಯುದ್ಧ ಮಾಡ್ತಾ ಇರೋದಕ್ಕೆ ಸಿದ್ಧವಾಗಿದ್ದಾರೆ. ಅವರಿಂದ ನಾನು ಏನು ಯುದ್ಧ ಮಾಡಲಿ, ಯಾರಿಗೋಸ್ಕರ ಆಮೇಲೆ ವಿಜಯವನ್ನು ಪಡೆಯಲಿ, ಯಾರಿಗೋಸ್ಕರ ರಾಜ್ಯವನ್ನು ಪಡೆಯಲಿ, ಇಲ್ಲಿ ಭೀಷ್ಮ ದ್ರೋಣಾದಿಗಳಂತ ಅವರಂತ ದೊಡ್ಡವರ ರಕ್ತವನ್ನು ಚಿಂದಿಸಿ ಈ ರಾಜ್ಯವನ್ನು ನಾನು ಪಡೆಯಬೇಕಾ ಅಂತ ಅರ್ಜುನ ಹೇಳ್ತಾನೆ. ಇಲ್ಲಿ ಪುತ್ರರು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ, ಯಾರಿದ್ದಾರೆ ನೋಡು ಅಂತ. ನೆಕ್ಸ್ಟ್, ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ
ಮಾತುಲಾಶ್ವಶುಢ ಪೌತ್ರ ಶಾಲಾ ಸಂಬಂಧಿನಸ್ತಥಾ. ನೋಡಿ ಯಾರ್ಯಾರಿದ್ದಾರೆ ನೋಡಿಲ್ಲಿ, ಆಚಾರ್ಯರು, ಪಿತಾಮಹ, ಪುತ್ರರು ಎಲ್ಲರೂ ಇದ್ದಾರೆ. ಯಾರೆಲ್ಲ ಇದ್ದಾರೆ? ನಾವು ಪೂಜಿಸುವಂತವರು, ನಾವು ರಕ್ಷಿಸಬೇಕಾದವರು, ನಾವು ಯಾರಿಗೆ ಉಪಚಾರವನ್ನು ಮಾಡಬೇಕು ಅವರಿದ್ದಾರೆ. ನಾವು ಪೂಜೆ ಮಾಡಿದ್ದರೂ ಸರಿ, ಇಲ್ಲದಿದ್ರೂ ಸರಿ, ಅವರನ್ನು ಕೊಲ್ಲುವುದು ಸರಿಯೇ? ನಾವು ಉಪಚಾರ ಮಾಡಿದ್ದರೂ ಸರಿ, ಆದ್ರೆ ಅವರನ್ನು ನಾವು ಕೊಲ್ಲುವುದು ಸರಿಯೇ? ನಾವು ರಕ್ಷಣೆ ಮಾಡಬೇಕು. ನಮ್ಮ ಮಕ್ಕಳಾದಂತವರ ನಮ್ಮಲ್ಲಿ ಬಂದಾಗ ರಕ್ಷಣೆ ಮಾಡಬೇಕು. ಅವರನ್ನು ಕೊಲ್ಲುವುದು ಸರಿಯೇ? ನನಗೆ ಈ ತರ ಯುದ್ಧ ಬೇಡ, ಈ ತರ ನನಗೆ ಈ ರಾಜ್ಯ ಬೇಡ ಅಂತ ಹೇಳ್ತಾರೆ ಅರ್ಜುನ. ಮುಂದುವರಿಸುತ್ತಾ, ಏತಾನ್ನ ಹಂತು ಮಿಚ್ಚಾಮಿ ನತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿನ್ನು ಮಹೇ ಕೃತೆ. ಅವರು ನನ್ನನ್ನು ಕೊಂದರೂ ಸಹ ನಾನು ಯುದ್ಧ ಮಾಡುವುದಿಲ್ಲ, ಅವರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ತಾರೆ ಅರ್ಜುನ. ಆಚಾರ್ಯರು ಮೊದಲಾದವರು, ಅವರು ದೊಡ್ಡವರು, ನನ್ನ ಕೊಂದರೂ ಪರವಾಗಿಲ್ಲ, ನಾನು ಮಾತ್ರ ಅವರನ್ನು ಕೊಲ್ಲುವುದಿಲ್ಲ, ಒಮ್ಮೆಯೂ ಅವರನ್ನು ಕೊಲ್ಲಬೇಕಂತ ಯೋಚನೆನೂ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆ ಕೃಷ್ಣನು ಕ್ಷತ್ರಿಯ ಧರ್ಮವನ್ನು ಅರ್ಜುನ್ಗೆ ಬೋಧಿಸುತ್ತಾನೆ, ಎತ್ತಿ ತರುತ್ತಾನೆ. ಕ್ಷತ್ರಿಯರ ಮುಖ್ಯ ಧರ್ಮ ಏನು ಅರ್ಜುನ? ನೀನು ಯುದ್ಧ ಭೂಮಿಯಿಂದ ಓಡಬಹುದಾ? ನೀನು ಮಾಡಬಾರ್ದ ಕೆಲಸಗಳು 3 ಇದೆ, ಅದನ್ನು ಮಾಡದೇ ಇರ್ಬೇಕು ನೀನು. ಅದು ಹೇಳ್ತೀನಿ ಕೇಳಿ ಏನು ಅಂತ. ಕ್ಷತ್ರಿಯನಾದವರನ್ನು ಯಾಚನೆ ಮಾಡಬಾರ್ದು. ಕ್ಷತ್ರಿಯನಾದವನು ಬೇರೆಯವರಿಗೆ ವೇದ ವಿದ್ಯೆಯನ್ನು ಹೇಳಿಕೊಡಬಾರ್ದು. ವೇದವನ್ನು ಕಲಿಯಬಹುದು, ಆದ್ರೆ ವೇದ ವಿದ್ಯೆಯನ್ನು ಕಲಿಸಬಾರದು. ಆಮೇಲೆ ದಾನ ಮಾಡಬಹುದು, ದಾನ ತಗೋಬಾರದು ಬೇರೆಯವರಿಂದ. ಈ ತರ ಕ್ಷತ್ರಿಯ ಧರ್ಮ ಇದೆ. ಈ ಕ್ಷತ್ರಿಯ ಧರ್ಮ ಇದೆಲ್ಲ ಇಲ್ಲದೆ, ರಾಜ್ಯ ಪಾಲನೆ ಇಲ್ಲದೆ ನೀನು ಯಾವ ತರ ನಿನ್ನನ್ನು ನೀನು ಪೋಷಿಸ್ಕೊಳ್ತೀಯ, ನಿನ್ನನ್ನು ನಿಮ್ಮ ಮನೆಯವರನ್ನ, ನಿನ್ನ ಹೆಂಡತಿ ಮಕ್ಕಳನ್ನ ಪೋಷಿಸುತ್ತೀಯ ಅಂತ ಕೇಳ್ತಾರೆ. ಈ ತರ ಈ ಕ್ಷತ್ರಿಯನ್ನು ಮಾಡದನ್ನು ಮಾಡಿದರೆ ಕ್ಷತ್ರ ಬಂದು ಅಂತ ಒಂದು ದೋಷ ಬರುತ್ತೆ, ನಿನಗೆ ಅಪಕೀರ್ತಿಯೇ ಬರುತ್ತೆ ಅಂತ ಹೇಳ್ತಾರೆ. ಆಗ ಏತಾನ್ನ ಹಂತು ಇಚ್ಛಾಮಿ ಜ್ಞತೋಪಿ ಮಧುಸೂದನ, ಅದನ್ನು ಕಂಟಿನ್ಯೂ ಮಾಡ್ತಾ, ಅಂದರೆ ರಕ್ಷಿಸಬೇಕಾದವನು ರಕ್ಷಿಸುವ ಧರ್ಮಕ್ಕಾಗಿ ಆಗಿದ್ದರು ಸಹ 3 ಲೋಕಗಳನ್ನೇ ನನಗೆ ಕೊಟ್ಟರು, ನಾನು ಯುದ್ಧ ಮಾಡುವುದಿಲ್ಲ ಅಂತ ಅರ್ಜುನ ಕರ್ಕಂಡಿಯಾಗಿ ಹೇಳ್ತಾನೆ. 3 ಲೋಕ ಕೊಟ್ಟರು ನಾನು ಹಿಂಸೆ ಮಾಡುವುದಿಲ್ಲ ಅಂತ. ಇಲ್ಲಿ ಕಿಮ್ನ ಮಹಿಕೃತೆ ಎಂದು ಹೇಳುವುದರಿಂದ ದೇಶವನ್ನು ಆಳುವ ಇಚ್ಛೆ ಅರ್ಜುನನಿಗೆ ಇಲ್ಲ ಅಂತ ಗೊತ್ತಾಗುತ್ತದೆ ನಮಗೆ. ಆಗ ಕೃಷ್ಣನು ಮುಂದೆ ವರಿಸ್ತಾರೆ, ನಿಹತ್ಯದಾರ್ಥ ರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಸ್ತ್ರಜೇತ್ ಅಸ್ಮಾನ್ ಹತ್ವೈತಾನ್ ಆತತಾಯಿನಃ. ನಿಹತ್ಯದಾರ್ಥ ರಾಷ್ಟ್ರಾನ್ನಃ, ನನ್ನ ಉಚ್ಚಾರಣೆ ಸರಿಯಾಗಿ. ನಿಹತ್ಯದಾರ್ಥ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಸ್ತ್ರಜೇತ್ ಅಸ್ಮಾನ್ ಹತ್ವೈತಾನ್ ಆತತಾಯಿನಃ. ಅರ್ಜುನ, ಭೀಷ್ಮ, ದ್ರೋಣ ಮತ್ತು ಇತರರು ವಿಷಯದಲ್ಲಿ ಅವರನ್ನು ಹಿಂಸೆ ಮಾಡಬಾರದು, ನಿನಗಿಷ್ಟವಿಲ್ಲ ಅಂತ ಹೇಳಿದೆ, ಆಯ್ತು, ಒಳ್ಳೆಯದು. ಆದರೆ ಬೆಂಕಿ ಹಚ್ಚುವವನು, ವಿಷ ಕೊಡುವವನು, ಆಯುಧದಿಂದ ಹಲ್ಲೆ ಮಾಡುವವನು, ಧನವನ್ನು ಅಪಹರಿಸುವವನು, ಭೂಮಿ ಕಸಿದುಕೊಳ್ಳುವವನು, ಪತ್ತಿಯನ್ನು ಕಸಿದುಕೊಳ್ಳುವವನು, ಈ 6 ಜನರನ್ನು ಆತತಾಯಿಗಳು ಅಂತ ಹೇಳ್ತಾರೆ. ಅವರನ್ನು ಕೊಲ್ಲಬಹುದು. ಅವರ ಮರುವಿನ ವ್ಯಾಖ್ಯೆ ಅಲ್ಲವಾ? ಅದನ್ನು ತಿಳಿದು ನೀನು ನಡೆದುಕೋ ಅರ್ಜುನ ಅಂತ ಹೇಳ್ತಾರೆ. ಪ್ರಸ್ತುತ ಕೌರವರಿಗೆ ಈ ಎಲ್ಲಾ ಕೃತ್ಯಗಳನ್ನು ಮಾಡಿದ್ದಾರೆ, ಆದ್ದರಿಂದ ಇವರನ್ನು ಸಂಹರಿಸುವುದು ತಪ್ಪಲ್ಲ ಎಂಬ ತತ್ವವನ್ನು ನೀನು ತಿಳಿದುಕೋಬೇಕು ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ. ಆಗ ಕೃಷ್ಣ, ನೀನು ಹೇಳುವಂತೆ ಇವರ ಆತತಾಯಿಗಳು ಸರಿ, ಆದ್ದರಿಂದ ಕೊಲ್ಲಲು ಅರ್ಹರು ಸರಿ. ಆದರೆ ಇವರನ್ನು ಕೊಂದರೆ ನನಗೇನು ಸಂಭ್ರಮ? ಕಾ ಪ್ರೀತಿ ನನಗೇನು ಸಂಭ್ರಮ? ನಾನು ಕಷ್ಟಪಟ್ಟಿರುವುದು, ವನವಾಸದಲ್ಲಿ ಅನುಭವಿಸಿದ ಕಷ್ಟಗಳು, ಅಜ್ಞಾತವಾಸದಲ್ಲಿ ನಾವು ಅನುಭವಿಸಿದ ಪಟ್ಟ ಸಂಕಟಗಳು, ದ್ರೌಪದಿಯ ವಸ್ತ್ರಾಪರಣದಿಂದ ನಮಗಾಗಿರೋ ದುಃಖ, ಅದೆಲ್ಲ ಹೋಗುತ್ತದೆಯೋ? ಇಲ್ಲ. ಇವರನ್ನು ಕೊಂದ್ರೆ ನಮಗೇನು? ಅವ್ರು ಮಾಡಿದಂತೆ ನಾವು ಮಾಡ್ಬೇಕಂತಿದೆಯಾ? ನಮಗೇನು ಪ್ರೀತಿ? ಆದರೂ ನಮ್ಗೆ ಯಾವ ಸಂತೋಷವೂ ಇಲ್ಲ ಕೃಷ್ಣ ಅಂತ ಹೇಳ್ತಾರೆ. ಆತತಾಯಿನ ಸರಿ, ಮನು ಹೇಳಿರೋದು ಕರೆಕ್ಟೇ, ಸರಿಯೇ. ಆದ್ರೆ ಬಂಧುಗಳಲ್ಲಿ ಅದು ವರ್ತಿಸುತ್ತೆಯೋ? ಆತತಾಯಿಗಳಿಗೆ ಬಂಧುಗಳಲ್ಲಿ ವರ್ತಿಸುತ್ತೆಯೋ? ನಾನು ಒಪ್ಪುವುದಿಲ್ಲ ಅದನ್ನ. ಆತತಾಯಿಗಳನ್ನು ಕೊಂದರೆ ಪಾಪವೇ ಬರುತ್ತೆ, ಆದ್ರೆ ನಮಗೆ ಯಾವ ಇದ ಸುಖವೂ ಬರುವುದಿಲ್ಲ ಕೃಷ್ಣ ಅಂತ ಹೇಳ್ತಾರೆ. ಬಂಧುಗಳು ಅಂತ ಕೃಷ್ಣ ಹೇಳ್ತಾರೆ. ಬಿಆರ್ அதில்
ஆததாயிகளை கொன்றால் பாபம் இல்லைன்னு மனு சொல்லியிருக்காரு. ஆனால் ஆததாயிகளை கொல்லுன்னு விதி இல்லை. அப்படி சொல்லணும். விதி இல்லை. இங்க பந்துக்கள் விஷயம் இல்ல. ஆததாயிகளை கொன்னா பாபம் இல்லையே தவிர்த்து ஆததாயிகளை கொல்லணும் அப்படின்றது விதி கிடையாது. ಸರಿ ಸ್ವಾಮಿ. ಇದು ಅದ எடுத்துக்கணும் நீங்க. புரியுதா? 3 minutes. ಆಯ್ತು. ಓಕೆ ಸ್ವಾಮಿ. ಇದರಲ್ಲಿ ಶ್ಲೋಕಗಳು ಇಲ್ಲಿ ಆಯ್ತು. ಇಲ್ಲಿ ಭಾಷೆಗೆ ಸಂಬಂಧಪಟ್ಟ ಭಾಷೆಯನ್ನು ನೋಡಿದ್ರೆ ಸತುಪಾರ್ಥೋ ಮಹಾಮನಃ ಪರಮ ಕಾರುಣಿಕೋ ದೀರ್ಘ ಬಂಧು ಈ ತರ ಭಾಷೆಕಾರರು ಅರ್ಜುನನನ್ನು ವರ್ಣಿಸ್ತಾರೆ. ಬಂಧುಗಳು ಎಂದು ಹೇಳುವುದಕ್ಕೆ ಮಾತ್ರವೇ ಯೋಗ್ಯರಾಗಿದ್ದ ಶತ್ರುಗಳನ್ನು ವಧಿಸಲು ಇಚ್ಛೆ ಇಲ್ಲ ಅರ್ಜುನನಿಗೆ. 3 ಲೋಕದ ಅಧಿಪತ್ಯವೇ ಸಿಕ್ಕರೂ ನನಗೆ ಬೇಡ ಅನ್ನೋದು. ಆದ್ದರಿಂದ ಮಹಾಮನಃ ಅಂತ ಭಾಷೆಕಾರರು ಹೇಳ್ತಾರೆ. ಶತ್ರುಗಳಿಂದ ಉಂಟಾಗುವ ದುಃಖವನ್ನು ಸಹಿಸಲಾರದ ಕಾರಣಕ್ಕೆ ಪರಮ ಕಾರುಣಿಕ ಅಂತ ಹೇಳ್ತಾರೆ. ಆಚಾರ್ಯರು, ಪಿತೃಗಳು, ಪಿತಾಮಹರು, ಪುತ್ರರು ಎಂದು ಸ್ನೇಹದ ಪ್ರಾಚುರ್ಯವನ್ನು ತೋರುವುದರಿಂದ ದೀರ್ಘ ಬಂಧು ಅಂತ ಹೇಳ್ತಾರೆ. ಭಾಷೆಕಾರರು ಈ ತರ ಭಾಷೆಯಲ್ಲಿ ನಾವು ನೋಡ್ಬೋದು. ಇದರಲ್ಲಿ ಇನ್ನೊಂದು ಸ್ವಾರಸ್ಯ ಏನು ಅಂದ್ರೆ, ಇದರಲ್ಲಿ ಅರ್ಜುನ ಉಪಯೋಗಿಸುವ ವ್ಯಾಖ್ಯೆಗಳು, ಕೃಷ್ಣನ ಹೆಸರುಗಳು ಕೃಷ್ಣ, ಗೋವಿಂದ, ಮಧುಸೂದನ, ಜನಾರ್ದನ. ಇದರಲ್ಲಿ ನಾವು ನೋಡ್ಬೋದು. ಕೃಷ್ಣ ಅಂದ್ರೆ ಫಸ್ಟ್ಗೆ ಮೊದಲಲ್ಲಿ ಯುದ್ಧಕ್ಕೆ ವಿಜಯದಲ್ಲಿ ಆಕಾಂಕ್ಷೆ ಇಲ್ಲ ಅಂದ್ರೆ ನೀನ್ ಯಾಕೆ ಯುದ್ಧಕ್ಕೆ ಬಂದೆ ಅಂತ ಕೇಳಿದ್ರೆ, ಕೃಷ್ಣ ಅಂದ್ರೆ ಆಕರ್ಷಣೆ ಮಾಡುವವನು. ನಿನ್ನ ಈ ಒಂದು ಆಕರ್ಷಣೆಯಿಂದ ನಾನು ಯುದ್ಧ ಭೂಮಿಯಲ್ಲಿ ಆಕರ್ಷಿತನಾಗಿ ಯುದ್ಧದಲ್ಲಿ ಆಕರ್ಷಿತವಾಗಿ ಯುದ್ಧಕ್ಕೆ ಬಂದಿರುವೆ. ಈಗ ನನ್ನ ಆಕರ್ಷಿಸಬೇಡ, ನನ್ನನ್ನು ಬಿಟ್ಬಿಡು ಅಂತ ಅರ್ಜುನ ಇಲ್ಲಿ ಹೇಳೋ ತರ ಅಲ್ಲಿ ಕೃಷ್ಣ ಅಂತ ಉಪಯೋಗ ಮಾಡಿದ್ದಾರೆ. ಗೋವಿಂದ ಎಂಬ ನಾಮದಿಂದ ಮಹಾಬಲಿಯಿಂದ ಭೂಮಿಯನ್ನು ಬೇಡಿಕೊಂಡ ಪರಿಚ್ಛೇದವನ್ನು ಸೂಚಿಸುತ್ತದೆ. ಯುದ್ಧ ಮಾಡಲಿಲ್ಲವೇ, ಬೇಡಿಕೊಂಡೆ ನೀನು ಬಲಿಯಿಂದ ಭೂಮಿಯನ್ನು ಅಂತ ಒಂದು ಬರ್ಬೋದು. ಮಧುಸೂದನ, ನೀನು ಬಂಧುಗಳಲ್ಲಿ ಯುದ್ಧ ಮಾಡಲಿಲ್ಲ, ಬಂಧುಗಳನ್ನು ಕೊಲ್ಲಿಲ್ಲ, ರಾಕ್ಷಸರನ್ನ ಕೊಂದೆ ನೀನು, ನನ್ನನ್ನು ನಾನು ಬಂಧುಗಳಲ್ಲಿ ಕೊಲ್ಲುವುದಿಲ್ಲ ಅಂತ ಮಧುಸೂದನ ಅಂತ ಇಲ್ಲಿ ಉಪಯೋಗಿಸಿದ್ದಾರೆ. ಹೇ ಜನಾರ್ದನ, ಎಲ್ಲಾ ಜೀವಿಗಳನ್ನು ತಮ್ಮ ಇಷ್ಟ ಸಿದ್ಧಿಗಾಗಿ ನಿನ್ನನ್ನು ಬೇಡುತ್ತಾರೆ. ನಾನು ನಿನ್ನನ್ನು ಪ್ರಾರ್ಥಿಸುತ್ತೇನೆ, ಶತ್ರುಗಳನ್ನು ಕೊಲ್ಲದೇ ಇರುವ ವರವನ್ನು ನನಗೆ ಕೊಡುವಂತ ಜನಾರ್ದನ ಅಂತ ಇಲ್ಲಿ ಕೇಳಿಕೊಳ್ಳುತ್ತಾರೆ. ಈ 4 ಇಲ್ಲಿ ಉಪಯೋಗಿಸಿದ್ದಾರೆ ಅಂತ ಇದು ಎಲ್ಲವೂ ಬಿಲ್ಲೈ ಹೊಡಿತ ವಿಜಯನ್ ಪುಸ್ತಕದಿಂದನೇ ನಾನು ಓದಿ ಅರ್ಥ ಮಾಡಿಕೊಂಡು ಇಲ್ಲಿ ಪ್ರೆಸೆಂಟ್ ಮಾಡಿರುವುದು. ನಮಸ್ಕಾರ ಸ್ವಾಮಿ. ಕವಿತಾರ್ಥ ಕಲ್ಯಾಣ ಶಾಲೆ ಶ್ರೀಮತಿ ವೆಂಕಟೇಶ ವೇದಾಂತ ಪ್ರವೇ ನಮಃ. தப்பிದ್ರೆ ಕ್ಷಮಿಸಬೇಕು. ரொம்ப வைடா போகாம கச்சிதமா சப்ஜெக்ட அழகா ரெஸ்ட்ரிக்ட் பண்ணிட்டு உள்ளுக்குள்ள அதுல என்ன விஷயங்கள் சொல்லணுமோ அந்த விஷயத்த ரொம்ப நல்லா சொன்னார். பட் ஒரே ஒரு ப்ராப்ளம், அவருடைய நல்ல கன்னடாவை ரசிக்க முடியாம இந்த ஆடியோ பயங்கர டிஸ்டர்பன்ஸ். அதை நீங்க கொஞ்சம் ஃபிக்ஸ் பண்ணணும். நீங்க பேசச்சே உங்களுக்கு ஆடியோவை எங்களால ஃபாலோ பண்ண முடியல, கொஞ்சம் ஸ்ட்ரைன் பண்ணி தான் ஃபாலோ பண்றோம். அதை ஃபிக்ஸ் பண்ணிக்கோங்க நீங்க. பிகாஸ் நல்ல கன்னடாவை ரசிக்க முடியல, புரியுதா? அதனால அத்தைதான் ஆததாயினா அப்படின்றதான ஒரு பதம். அது தவிர சில திருநாமங்களை எப்படி உபயோகப்படுத்தலாம் அர்ஜுனன்? கோவிந்தன் ஏன் சொல்றான், ஜனார்தனன் ஏன் சொல்றான் அப்படின்றதாக ஒவ்வொரு சந்தர்ப்பத்துல பகவானுடைய நாம சங்கீர்த்தனத்தை, அதாவது இன் பர்டிகுலர் அந்த திருநாமத்தை யூஸ் பண்ண வேண்டிய நெசசிட்டி என்ன என்பதை ரொம்ப அழகா எடுத்து அவர் காண்பிச்சிருக்கார். இட்ஸ் வெரி குட் அட்டெம்ப்ட். ரொம்ப சந்தோஷம். இது வித் பிரசன்டேஷனோட இருந்ததுன்னா ரொம்ப நல்லா பரிமளிக்கும். அதனால டைம் நிறைய இருக்கிறதே எப்பவுமே என்ன பண்ணணும், பிரசன்டேஷனுக்கு ரெடி பண்ணி வச்சுக்கணும்.